ನಮಸ್ಕಾರ ವೀಕ್ಷಕರೇ, ಗುರುಮಿಟ್ಕಲ್ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ರಾಜ್ಯದಾದ್ಯಂತ SLC ಪರೀಕ್ಷೆ ಪ್ರಾರಂಭ ಆಗಿದ್ದಾವೆ. ಗುರುಮಿಟ್ಕಲ್ ಪಟ್ಟಣದ ಫ್ರಂಟ್ಲೈನ್ ಶಾಲೆಯಲ್ಲಿಯೂ ಸಹಿತ ಇವತ್ತು ಪರೀಕ್ಷೆ ಬರೆಯೋಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದರು. ಇವತ್ತು ಪ್ರಥಮ ಭಾಷೆ ಕನ್ನಡ ಹಾಗೂ ಇಂಗ್ಲೀಷ್, ಹಿಂದಿ ವಿಷಯಗಳ ಪರೀಕ್ಷೆ ಇತ್ತು. ಪರೀಕ್ಷೆಯನ್ನು ಶಾಂತಿಯುತವಾಗಿ ಜರುಗಿತು. ಒಟ್ಟು ಈ ಪರೀಕ್ಷಾ ಕೇಂದ್ರದಲ್ಲಿ 300 ಜನ ವಿದ್ಯಾರ್ಥಿಗಳೆಲ್ಲ ಪೈಕಿ 292 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಏನಪ್ಪ ವಿಶೇಷ ಅಂದರೆ, ಈ ನಡುವೆ ಈ ಪರೀಕ್ಷೆಯ ಕೇಂದ್ರಕ್ಕೆ ಒಬ್ಬರು ವಿದ್ಯಾರ್ಥಿನಿ 5 ತಿಂಗಳ ಹಸಿ ಕೂಸಿನೊಂದಿಗೆ ಆಗಮಿಸ್ತಾರೆ. ವಿದ್ಯಾರ್ಥಿನಿ ಸಾಬಮ್ಮ ಅವರು ಕೈಯಲ್ಲಿರ್ತಕ್ಕಂಥ ಕೂಸನ್ನು ತನ್ನ ಗಂಡನಿಗೆ ನೀಡಿ ಒಳಗಡೆ ಹೋಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀ ರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಾಂಗ್ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಬೆಳಗ್ಗೆಯಿಂದ ಪಾಪನ್ ಎತ್ಕೊಂಡಿದ್ರು. ನೀವು ಎಷ್ಟನೇ ಕ್ಲಾಸ್ ಡ್ರಾಪ್ ಆಗಿದ್ರಿ? 5ನೇ ಕ್ಲಾಸ್ ಬಿಟ್ಟು ಮತ್ತೆ ಇವಾಗ 10ನೇ ಕ್ಲಾಸ್. ಈಗ ನೇರವಾಗಿ ಎಕ್ಸಾಮ್ ಬರೋದು. 6ನೇ ಕ್ಲಾಸ್ ಬಿಟ್ಮೇಲೆ ಈಗ ನೇರವಾಗಿ ಬರ್ಲಾ ಇದ್ರಿ. ಈಗ ಡೈರೆಕ್ಟ್ ಆಗಿ ಎಕ್ಸಾಮ್ ಕಟ್ಟಿ ಇವಾಗ ಎಲ್ಲಿಂದ ಬಂದಿದ್ರಿ ಎಕ್ಸಾಮ್ ಬರೆಯಕ್ಕೆ? ಮಹಬೂಬ್ ನಗರಿಂದ ಬರ್ದಿದ್ದೀರಿ. ಅದೇ ನಿಮ್ಮ ಮನೆಯವ್ರು ಕೇಳಿದ್ವಿ, ಮತ್ತೆ ಮುಂದಕ್ಕೆ ಓದಿಸ್ತೀರಾ ಅಂತೇಳಿ. ಓದಿಸ್ತೀವಿ, ಸರಿಯಾಗಿ ಬರ್ದು ಪಾಸ್ ಆದ್ರೆ ಅಂತ ಹೇಳಕತ್ತಾರ. ಮುಂದಕ್ಕೆ ಏನಾದರೂ ಇನ್ನೂ ಓದ್ಬೇಕಂತ ಅದ ನಿಮ್ಗೆ? ಇನ್ನೂ ಓದ್ಬೇಕಂತ ಅದ ಆಸಕ್ತಿ ಆದ ನಿಮಗೆ? ನಿಮ್ಮ ಹೆಸರಮ್ಮ? ಸಾಬಮ್ಮ. ನೀವು ಯಾದಗಿರಿಯವರು ಮೂಲ, ಮದುವೆ ಆಗಿದ್ದು ಮಹಬೂಬ್ ನಗರ್. ಇವಾಗ ಅಲ್ಲಿಂದ ಇಲ್ಲಿವರೆಗೂ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀರಿ. ಪರೀಕ್ಷೆ ಬರೆಯಲು ಸಾಬಮ್ಮ ಅವರು ಒಳಗಡೆ ಹೋಗಿದ್ದಾರೆ. ಪರೀಕ್ಷಾ ಕೇಂದ್ರದ ಹೊರಗಡೆ ಇವರು ಪತಿ ವೆಂಕಟೇಶ್ ಬಂದು ಪಾಪುನ ಎತ್ಕೊಂಡು ಆ ಕಡೆ ಈ ಕಡೆ ಅಲ್ದಾಡ್ತಾ ಇದ್ದಾರೆ. ಯಾಕಂದರೆ 3 ಗಂಟೆ ಪರೀಕ್ಷೆ, ಅದರಲ್ಲೂ ಕನ್ನಡ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಪರೀಕ್ಷೆ 1 ಗಂಟೆ 15 ನಿಮಿಷಕ್ಕೆ, ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ, 3 ಗಂಟೆ 15 ನಿಮಿಷ ಇರ್ತಕ್ಕಂಥ ಪರೀಕ್ಷೆ ಮುಗಿಸ್ಕೊಂಡು ಅವ್ರು ಬರಬೇಕು. ಅಲ್ಲಿವರೆಗೂ ಲಾಲನೆ ಪಾಲನೆ ಅವರೇ ಮಾಡಿದ್ದು. ಆದರೆ ಒಂದು ಮಾತ್ರ ಭಾಳ ಮೆಚ್ಚತಕ್ಕಂಥ ವಿಷಯ ಏನಂದರೆ, ಪತ್ನಿ ಆಸೆ, ಅವರು ಓದಬೇಕು ಅನ್ನೋ ಆಸೆನ ಇವರು ಪತಿ ಯಾವುದೇ ಕಾರಣಕ್ಕೂ ಬಿಡದೆ ಬೆಳಗ್ಗೆ 100 ಕಿಲೋಮೀಟರ್ దూర ಬಂದಿದ್ದು ವಿಶೇಷ. మీ పేరు? వెంకటేష్. ఓకే. మీ భార్య పేరు? సాబమ్మ. ఇప్పుడు మీరు ఉండేది మహబూబ్ నగర్ డిస్ట్రిక్ట్. ఇక్కడ ఈరోజు వచ్చింది ఎగ్జామ్ కోసం అయితే వచ్చిండ్రు కదా? మీ భార్య SLC ఎగ్జామ్ రాస్తుంది ఈరోజు. ఓపెన్ 10th రాస్తున్నారు. ఇప్పుడు ఎగ్జామ్ అంటే వీళ్ళు ఎన్నో క్లాస్ వరకు ముందు ఫస్ట్ చదువుకున్నారు? 6th క్లాస్ వరకు చదువుకుంది. తర్వాత బంద్ చేసి మళ్ళీ ఇప్పుడు ఓపెన్ 10th రాస్తుంది డైరెక్ట్. ఓహో, 6th వరకు చదువుకున్నది. తర్వాత ఇప్పుడు మళ్ళీ నేను ఎగ్జామ్ రాయాలి అని చెప్పేసి ఇప్పుడు ఎగ్జామ్ ఇంట్రెస్ట్తోనే రాస్తుంది. మీ భార్యది ఏ ఊరు? యాదగిరి. యాదగిరి. కాకపోతే మ్యారేజ్ వచ్చేసి మహబూబ్ నగర్. మీకు మహబూబ్ నగర్. సరే. పాప ఎన్ని సంవత్సరాలు ఉంటాడు ఇప్పుడు? ఎన్ని నెలలు? 5 నెలలు ఉన్నాడు బాబు. 5 నెలలు ఉన్నాడు. మీకు అసలు తెలుగు తప్ప కన్నడ రాదు. ఆమెకు కన్నడ తెలుగు ఆమెకు 2 వస్తాయి. ఆమెకు అంటే కన్నడ తెలుగు 2 వస్తాయి. మీకు తెలుగు అంతే వస్తుంది. ఓకే. ఈరోజు ఫస్ట్ ఎగ్జామ్. 100 కిలోమీటర్లు మీరు బైక్ మీదే వచ్చిండ్రా? మరి బైక్ మీద, ప్లాటినా బైక్ మీద వచ్చాం వీడికి ఎగ్జామ్ రాయడానికి. ఇప్పుడు మీ భార్య ఇప్పుడు చాలా ఇంట్రెస్ట్తో ఎగ్జామ్ రాస్తుంది కదా, ముందు కంటిన్యూ చేపిస్తారా? ఆమె చదువుతాను అట్లే ఇప్పుడు ఎగ్జామ్ రిజల్ట్ వచ్చిన తర్వాత ఎట్లే నెక్స్ట్ కంటిన్యూ చేపిస్తారు? ఆమె ఎంతవరకు చదువుకుంటుంది? ఆమె ఎంతవరకు అంత చదివిస్తారు మీరు? ನೀವು 6ನೇ ಕ್ಲಾಸ್ ವರೆಗೂ ಓದಿದ್ದೀರಿ ಅಂತ ಹೇಳಿದ್ರಿ, ಹೌದು? ನೀವು 6ನೇ ಕ್ಲಾಸ್ ವರೆಗೂ ಎಲ್ಲಿ? ಯಾದಗಿರಿಲೇ ಓದಿದ್ದ?
ಮೌನೇಶ್ವರ ಟೆಂಪಲ್ ಹತ್ರ ಇರ್ತಕ್ಕಂಥ ಸರ್ಕಾರಿ ಶಾಲೆನಾ ಅದು? ಅಲ್ಲಿ ಓದಿದ್ರಿ. ನಿಮ್ಮದು ಪ್ರಾಪರ್ ಬಂದು ನೀವು ಯಾದಗಿರಿ ಅದೇ ಊರವರ? ಅಲ್ಲಿದವರೇ? ಹಾಂ ಹಾಂ. ನಿಮ್ಮ ವಯಸ್ಸು? 20 ವರ್ಷ. ಓಕೆ. ಅಂದರೆ ನೀವು ಮತ್ತೆ 6ನೇ ಕ್ಲಾಸ್ವರೆಗೂ ಓದಿ ಅಲ್ಲಿಂದ ನೀವು ಓದೋಕ್ಕಾಗಿಲ್ಲ? ಕಷ್ಟ ಆಗತ್ತೆ ಅಂತ ನಾನು ಅವ್ರಿಗೆ ಸಹಾಯ ಮಾಡ್ಬೇಕಂತ ಸ್ಕೂಲ್ ಬಿಟ್ಟಿದ್ದೆ. ಅವಾಗ ಸ್ಕೂಲ್ ಬಿಟ್ಟಿದ್ರಿ. ಮತ್ತೆ ಇವಾಗ ಓದಬೇಕು ಅನ್ನೋ ಆಸೆ ಹೆಂಗೆ ಬಂತು? ಮುಂದೆ ಏನಾದರೂ ಮಾಡ್ಬೇಕಂತ. ಮುಂದೆ ಏನಾದರೂ ಒಂದು ಆಸೆ ಮಾಡಬೇಕು ಅಂತ. ಈಗ ಕರ್ನಾಟಕ ಈಗ ನಿಮಗೆ ಕೊಟ್ಟಿದ್ದು ತೆಲಂಗಾಣ, ಮಹಬೂಬ್ ನಗರ್ ಕೊಟ್ಟಿದ್ದಾರೆ. ಇವಾಗ ನೀವು ಶಾಲೆ ಎಷ್ಟರಲ್ಲಿ ಬಿಟ್ಟಿದ್ದು ನೀವು? 2019. ಅಂದರೆ ಹೆಚ್ಚು ಕಡಿಮೆ ಒಂದು 7-8 ವರ್ಷ ಮೇಲ್ಗಡೆ ಆಯಿತು ನೀವು ಶಾಲೆ ಬಿಟ್ಟು. ಶಾಲೆ ಬಿಟ್ಟ ಮೇಲೆ ಇವಾಗ ಸಡನ್ನಾಗಿ ನಾನು ಬರೀಬೇಕು, ಪರೀಕ್ಷೆ ಬರೀಬೇಕು, ಮತ್ತು ಏನಾದರೂ ಯಾವುದಾದ್ರೂ ಒಂದು ಏನಾದರೂ ಯಾರಾದರೂ ಇನ್ಸ್ಪೈರಾ ನಿಮಗೆ ಹಿಂಗೆ ಸಡನ್ನಾಗಿ? ಹಾಂ. ನಂದು ನನಗೆ ಬರಿಬೇಕಂತ ಆಸೆ. ಹೋದ ವರ್ಷನೇ ಬರಿಬೇಕಂದ್ರೆ ಮದುವೆ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹಾಂ. ಮದುವೆ ಇದಾದ್ಮೇಲೆ ಈಗ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2 ವರ್ಷ. 2 ವರ್ಷ ಆಯಿತು. ಈಗ ನಿಮ್ಮ ಮನೆಯವರು ಸಹಕಾರ ಕೊಟ್ಟಿದ್ದಾರೆ ನಿಮ್ಗೆ ಓದ್ತೀನಿ ಮುಂದಕ್ಕೆ ಓದಿಸ್ತೀನಿ ಅಂತ? ಇವರು ಸಹಕಾರ ಯಾವ ರೀತಿ ಇದೆ ನಿಮಗೆ? ಓದಂತಾರೆ. ಮುಂದಕ್ಕೆ ಎಷ್ಟು ಓದಿದ್ರು ಓದ್ಸೋಕೆ ರೆಡಿ ಇದ್ದಾರೆ ಅವರು. ಓಕೆ. ಈಗ ನೀವು ನೋಡಮ್ಮ, ಈಗ ರಾಜ್ಯ ಬದಲಿ ಬೇರೆ ಆಗುತ್ತೆ. ಈಗ ಕರ್ನಾಟಕ ಮತ್ತು ನೀವು ಈಗ ಇರೋದು ತೆಲಂಗಾಣದಲ್ಲಿ, ಹೌದಾ? ಈಗ ಇದನ್ನು ಓದಿದ ಮೇಲೆ ಮತ್ತೆ ಮುಂದಕ್ಕೆ ಕರ್ನಾಟಕದಲ್ಲೇ ಓದೋ ಪರಿಸ್ಥಿತಿ ಬಂದರೆ ಇಲ್ಲೇ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀರಾ ನೀವು? ಆಗ್ತೀರಾ? ಸರಿಮ್ಮ. ಈಗ ನೀವು 5 ತಿಂಗಳು ಕೂಸ್ಕೊಂಡು ಇಷ್ಟು ಧೈರ್ಯ ಮಾಡಿ 100 ಕಿಲೋಮೀಟ್ರ್ ನೀವು ಜರ್ನಿ ಮಾಡಿ, ನೀವು ಮಹಬೂಬ್ ನಗರಿಂದ ಇದು ಗುರ್ಮಿಟ್ಕಲ್, ಇವತ್ತು ಪರೀಕ್ಷಾ ಕೇಂದ್ರ ಬಂದು ಗುರ್ಮಿಟ್ಕಲ್ಲಲ್ಲಿ ಬಂದಿತ್ತು ನಿಮಗೆ. ಇಲ್ಲಿಗೆ 100 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿ ಇಲ್ಲಿ ಬಂದು ನೀವು 5 ತಿಂಗಳು ಕೂಸ್ ಜೊತೆ ಬರಿತಿದ್ದೀರಿ ಅಂದರೆ ನಿಮ್ಮ ಧೈರ್ಯ ನಾವು ಮೆಚ್ಚಲೇಬೇಕು. ಎಷ್ಟೊತ್ತಿದ್ರು ನೀವು ಶಿಕ್ಷಣ ಅಂದರೆ ನೀವು ಓದಬೇಕು ಅನ್ನೋ ಹಂಬಲ ನಿಮಗಿದೆ. ಮುಂದಕ್ಕೂ ಕಂಟಿನ್ಯೂ ಆಗಲಿ, ನಿಮ್ಗೆ ಒಳ್ಳೆ ಫಲಿತಾಂಶ ಬರಲಿ. ಮುಂದಕ್ಕೂ ನಿಮ್ಗೆ ಸಪೋರ್ಟ್ ಇದೆಯಲ್ಲ? ನಿಮ್ಮ ಮಾಡ್ತಾರೆ. ಬಹಳ ಕಷ್ಟಪಟ್ಟು ಇಷ್ಟು ದೊಡ್ಡವ್ರು ಮಾಡಿದ್ದಾರೆ. ಅವ್ರ ಆಸೆ ನೆರವೇರಿಸ್ಬೇಕಂತ ನಿಮ್ಮ ತಂದೆಯವ್ರ ಆಸೆ ಇಲ್ಲ? ನಿಮ್ಮ ಅಮ್ಮವ್ರ ಆಸೆ? ನಿಮ್ಮ ತಂದೆಯವರು ಯಾವಾಗ? ಇನ್ನೊಂದು ಮದುವೆ ಮಾಡ್ಕೊಂಡು ನಾವು ಸಣ್ಣವ್ರು ಎಷ್ಟು ನಮ್ಮ ತಮ್ಮ ಎಷ್ಟು ಪಾಪಿದ್ದೇ ಬಿಟ್ಟು ಹೋಗ್ಯಾರ. ಓಹೋ ಈ ರೀತಿ ಆಗಿದೆ. ಅವ್ರಿಗೆ ಸಹಾಯ ಆಗ್ಬೇಕಂತ ನಾ ಎಷ್ಟು ವರ್ಷ. ಅಮ್ಮ ಏನು ಕೆಲಸ ಮಾಡ್ತಾರ? ಬಟ್ಟೆ ವ್ಯಾಪಾರ. ಬಟ್ಟೆ. ಅವ್ರು ಅಲ್ಲೇ ಇರ್ತಾರೆ, ಯಾದಗಿರಿಲೇ ಇರ್ತಾರೆ. ಸರಿ ಅಮ್ಮ, ಆಗಲಿ. ನಿಮ್ಮ ಕನಸು ಸಾಕಾರ ಆಗಲಿ. ನಿಮ್ಮ ಮನೆಯವರು ಅವರು ಸಹಿತ ನಿಮ್ಮ ಸಹಕಾರಿಯಾಗಿದ್ದಾರೆ. ಆದಷ್ಟು ಬೇಗ ಏನಂತಂತಾರೆ ಒಂದೊಳ್ಳೆ ಚೆನ್ನಾಗಿ ಓದಿ ಒಂದೊಳ್ಳೆ ಇದು ಏನಾದರೂ ఉద్యోగ పడీరి ಅಂತ ನಾವು అనుకుంತೀವಿ. మేడం మీకు కన్నడ రాదు కాబట్టి తెలుగులోనే నేను మాట్లాడుతున్నా. ఇప్పుడు మేడం ఏమంటున్నారంటే మా అమ్మగారి కళ నేను చదువుకోవడం అనేది. అమ్మ ఇప్పుడు నేను నా అనివార్య కారణంగా అంటే ఇప్పుడు నాకు కొన్ని పరిస్థితులు అలా ఉండేవి, నేను చదువుకోలేకపోయినా. కాకపోతే మళ్ళీ మీరు కూడా ఇప్పుడు ఏంటంటే మీకు చెప్పిన తర్వాత మీరు సరే అన్నారు కాబట్టి మళ్ళీ వాళ్ళు కంటిన్యూ చేస్తున్నారు. ఇప్పుడు ఎగ్జామ్స్ అయిన తర్వాత రిజల్ట్ వచ్చి మంచి రిజల్ట్ వచ్చిన తర్వాత నెక్స్ట్ ఫర్దర్ అంటే మళ్ళీ చదువుకుంటా అంటే మీ సపోర్ట్ ఉంటుందా వాళ్ళకు? ఉంటుంది కదా. వాళ్ళు ఎంతవరకు చదివితే అంతవరకు చదివిస్తారు మీరు. ఇన్ కేస్ మీరు అక్కడ కాకుండా ఇప్పుడు తెలంగాణ మహబూబ్ నగర్ కాకుండా ఇక్కడికే రావాల్సిన పరిస్థితి ఉంటే వాళ్ళని పంపిస్తారా? ఖచ్చితంగా పంపిస్తారు. వాళ్ళు ఏం చదువుకుంటా అంటే అది చదివిస్తారు మీరు. ఓకే, మంచిది. కానీ వాళ్ళకు కూడా మంచిది. కానీ మీరు కూడా ఇట్లా సపోర్టివ్గా ఉన్నారు. ఇది చాలా స్పోర్టివ్గా తీసుకుంటాము. ఓకే, సరే.